ರಾಜು ಕಾಗೆ ಅವರೊಂದು ಪತ್ರ ಬರೆದಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು ಕೊಡಬೇಕು ಅಂತಂದೇಳಿ ರಾಜು ಕಾಗೆ ಅವರು ಪತ್ರ ಅವರ ನಂತರದಲ್ಲಿ ಮತ್ತೆ ನಾವು ನೋಡಿಲ್ಲ ಪತ್ರ. ನೀವು ನೋಡಿದ್ರೆ ನೆನಪು ಇದೆ ಅದು. ಏನ್ ನೋಡ್ಬೇಕು, ಏನ್ ಸ್ಪೆಸಿಫಿಕ್ ಆಗಿ ಬರ್ತಾರ ಹತ್ರ ಹಂಗೆ ಉಲ್ಲೇಖ ಮಾಡಿದಾರೆ. ಆಗ್ಲೇಬೇಕಂದ್ರೆ ಹಂಗೇನ್ ಬರ್ಲಿಕ್ಕಿಲ್ಲ. ಬೇರೆ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿರ್ಬೇಕಷ್ಟೇ. ನೆಗ್ಲೆಕ್ಟ್ ಮಾಡಿದೆ ಪ್ರತ್ಯೇಕ ಮಾಡಂತ ಇಲ್ಲಿ ಬಹುಶಃ ಹೇಳಿಲ್ಲ. ಆದ್ರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ನಮ್ಮ ಒಪಿನಿಯನ್ ಹಿಂದೆ ಹೇಳಿದ್ರಲ್ಲ, ಅಖಂಡ ಇರಬೇಕಂತ ಹೇಳಿದ್ರು. ಅಖಂಡ ಇರಬೇಕು ಈ ಪ್ರಶ್ನೆಯಲ್ಲಿ. ಅವಾಗ ಕತ್ತಿಗಳಾಗ ಹೇಳಿದ್ವಿ ನಾವು ಅಖಂಡ ಇರ್ಬೇಕಂತ ಹೇಳಿದ್ವಿ. ಕತ್ತಿಯವ್ರು ಹೇಳಿದಾಗೆ ಸುಮಾರು 5-6 ವರ್ಷದಿಂದನೇ ಹೇಳ್ತಾ ಇದ್ರು ಅವರು. ಅವಾಗ ಕೂಡ ನಾವು ಅಖಂಡ ಇರ್ಬೇಕಂತ ಹೇಳಿದೀವಿ. ಅಖಂಡ ಕರ್ನಾಟಕ ಇರಬೇಕು. ಹೇಳ್ಬಾರ್ದಲ್ಲ, ಹೇಳಿದ್ರೆ ಅದಕ್ಕೆ ಹೇಳಲಿಕ್ಕೆ ಹೇಳಿದಲ್ಲ. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ, ಸ್ವತಂತ್ರ ಇದ್ದಾರೆ, ಹೇಳ್ಬೋದು ತಮ್ಮ ಅಭಿಪ್ರಾಯ. ಆದ್ರೆ ಕರ್ನಾಟಕ ಅಖಂಡ ಇರೋದೇನೆ ಉತ್ತಮ. ರಾಜು ಕಾಗೆ ಅವರೊಂದು ಪತ್ರ ಬರೆದಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು ಕೊಡಬೇಕು ಅಂತಂದೇಳಿ ರಾಜು ಕಾಗೆ ಅವರು ಪತ್ರ ಅವರ ನಂತರದಲ್ಲಿ ಮತ್ತೆ ನಾವು ನೋಡಿಲ್ಲ ಪತ್ರ. ನೀವು ನೋಡಿದ್ರೆ ನೆನಪು ಇದೆ ಅದು. ಏನ್ ನೋಡ್ಬೇಕು, ಏನ್ ಸ್ಪೆಸಿಫಿಕ್ ಆಗಿ ಬರ್ತಾರ ಹತ್ರ ಹಂಗೆ ಉಲ್ಲೇಖ ಮಾಡಿದಾರೆ. ಆಗ್ಲೇಬೇಕಂದ್ರೆ ಹಂಗೇನ್ ಬರ್ಲಿಕ್ಕಿಲ್ಲ. ಬೇರೆ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿರ್ಬೇಕಷ್ಟೇ. ನೆಗ್ಲೆಕ್ಟ್ ಮಾಡಿದೆ ಪ್ರತ್ಯೇಕ ಮಾಡಂತ ಇಲ್ಲಿ ಬಹುಶಃ ಹೇಳಿಲ್ಲ. ಆದ್ರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ನಮ್ಮ ಒಪಿನಿಯನ್ ಹಿಂದೆ ಹೇಳಿದ್ರಲ್ಲ, ಅಖಂಡ ಇರಬೇಕಂತ ಹೇಳಿದ್ರು. ಅಖಂಡ ಇರಬೇಕು ಈ ಪ್ರಶ್ನೆಯಲ್ಲಿ. ಅವಾಗ ಕತ್ತಿಗಳಾಗ ಹೇಳಿದ್ವಿ ನಾವು ಅಖಂಡ ಇರ್ಬೇಕಂತ ಹೇಳಿದ್ವಿ. ಕತ್ತಿಯವ್ರು ಹೇಳಿದಾಗೆ ಸುಮಾರು 5-6 ವರ್ಷದಿಂದನೇ ಹೇಳ್ತಾ ಇದ್ರು ಅವರು. ಅವಾಗ ಕೂಡ ನಾವು ಅಖಂಡ ಇರ್ಬೇಕಂತ ಹೇಳಿದೀವಿ. ಅಖಂಡ ಕರ್ನಾಟಕ ಇರಬೇಕು. ಹೇಳ್ಬಾರ್ದಲ್ಲ, ಹೇಳಿದ್ರೆ ಅದಕ್ಕೆ ಹೇಳಲಿಕ್ಕೆ ಹೇಳಿದಲ್ಲ. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ, ಸ್ವತಂತ್ರ ಇದ್ದಾರೆ, ಹೇಳ್ಬೋದು ತಮ್ಮ ಅಭಿಪ್ರಾಯ. ಆದ್ರೆ ಕರ್ನಾಟಕ ಅಖಂಡ ಇರೋದೇನೆ ಉತ್ತಮ.